ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ನೀವು ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಜಗತ್ತಿನ ವಿಸ್ಮಯಕಾರಿ ಆರೋಗ್ಯಕರ ವಿಚಾರಗಳನ್ನು ತಿಳಿಸುವುದೇ ಆಯುಷ್ ಟಿವಿಯ ನಿಗೂಢ ವಿಸ್ಮಯ ಕಾರ್ಯಕ್ರಮ. ಸತ್ಯ ಮಿಥ್ಯಗಳ ಜೊತೆಗೆ ಒಳೆತು ನಡೆದಿದ್ದರೆ ಆ ಶಕ್ತಿಯನ್ನು ನಾವು ಪ್ರಚಾರ ಮಾಡೋಣ. ಮನುಷ್ಯನ ಜ್ಞಾನಕ್ಕೂ ಶಕ್ತಿಗೂ ಮೀರಿದ್ದೇ ಈ ನಿಗೂಢ ವಿಸ್ಮಯ ಆಯುಷ್ ಟಿವಿಯಲ್ಲಿ ಮಾತ್ರ. ನೀವು ನೋಡ್ತಾ ಇದ್ದೀರಾ ಆಯುಷ್ ಟಿವಿ, ಕರ್ನಾಟಕ's ಓನ್ಲಿ ವೆಲ್ನೆಸ್ ಅಂಡ್ ಲೈಫ್ ಸ್ಟೈಲ್ ಚಾನೆಲ್. ಪ್ರೀತಿಯ ವೀಕ್ಷಕರಿಗೆಲ್ಲ ನಿಮ್ಮ ವಿನಯ ಪ್ರಸಾದಳ ನಮಸ್ಕಾರಗಳು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನೇಕ ಸಮಸ್ಯೆಗಳ ಸುರಿಮಳೆನೇ ಇರುತ್ತೆ. ಆ ಸುರಿಮಳೆಗೆ ಕೊಡೆಯಾಗಿ ನಿಂತು ನಮ್ಮನ್ನ ಕಾಪಾಡೋದು ನಮ್ಮ ಆರೋಗ್ಯ. ಹಿರಿಯರು ಹೇಳಿದ ಹಾಗೆ ಆರೋಗ್ಯ ಒಂದಿದ್ರೆ ಸಾಕು, ಅದೇ ಭಾಗ್ಯ. ಆದ್ರೆ ಏನ್ ಮಾಡೋದು? ಇವತ್ತಿನ ಒತ್ತಡದ ಜೀವನ ಶೈಲಿ, ಬೇರೆ ಬೇರೆ ನಮೂನೆಯ ಚಿಂತೆ, ಇದರಿಂದಾಗಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ಕಷ್ಟ ಆಗ್ತಿದೆ. ಅನೇಕ ಸಮಸ್ಯೆಗಳು ಉದ್ಭವವಾಗ್ತಾ ಇವೆ. ಯಾವ ರೋಗಕ್ಕೆ ಯಾವ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನೋದೇ ದೊಡ್ಡ ಚಿಂತೆ. ಅದೇ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆಲ್ಲ ಉತ್ತರವಾಗಿ ವೈದ್ಯಕೀಯ ಲೋಕದಲ್ಲಿ ಮೈಲುಗಲ್ಲಾಗಿ ನಮ್ಮ ರಾಜ್ಯದ ಎಲ್ಲೆಡೆಯಲ್ಲೂ ಕೂಡ ಜನರ ನೋವು ನಲಿವಿಗೆ ಸ್ಪಂದಿಸ್ತಾ ಇರುವಂತಹ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ನಮ್ಮ ವೈದ್ಯಶಾಲಾ. ನಮ್ಮ ವೈದ್ಯಶಾಲಾ ವೈದ್ಯಕೀಯ ಸೇವಾ ಜಾಲಕ್ಕೆ ದಶಕಗಳ ಸುದೀರ್ಘ ಅನುಭವವಿದೆ. ಬದ್ಧತೆಯಿಂದ ಕೂಡಿದ ಸಾಮರ್ಥ್ಯ, ವಿಶ್ವ ಮಟ್ಟದ ನೂತನ ತಂತ್ರಜ್ಞಾನ ಹಾಗೂ ತಂತ್ರಾಂಶಗಳ ಸಹಯೋಗದೊಂದಿಗೆ ಯಾವುದೇ ವ್ಯಾಧಿಗಾದರೂ ಪರಿಣಾಮಕಾರಿಯಾಗಿ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಯಶಸ್ವಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡುತ್ತಿದೆ ನಮ್ಮ ವೈದ್ಯಶಾಲಾ. ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದೆಲ್ಲೆಡೆ ನಮ್ಮ ವೈದ್ಯಶಾಲಾ ಸಂಸ್ಥೆ ತನ್ನ ಅನೇಕ ಶಾಖೆಗಳನ್ನು ತೆರೆದು ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ಯಶಸ್ವಿಯಾಗಿದೆ. ಅಂತರ್ಜಾಲದ ಗೂಗಲ್ ಲೋಕದಲ್ಲಿ ನಮ್ಮ ವೈದ್ಯಶಾಲಾದ ರೋಗಿಗಳು ಗೂಗಲ್ ರಿವ್ಯೂ ಅನ್ನ ಕೊಡುವಲ್ಲಿ ಯಶಸ್ವಿಯಾಗಿ ನಮ್ಮ ವೈದ್ಯಶಾಲಾ ಸಂಸ್ಥೆಯ ಕಿರೀಟಕ್ಕೆ ಹೊಸ ಗರಿಯೊಂದನ್ನ ಹಚ್ಚಿದ್ದಾರೆ. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎನ್ನುವಂತೆ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತವಾದ ಸಲಹೆ, ಸೂಚನೆಗಳು, ಮಾರ್ಗದರ್ಶನದೊಂದಿಗೆ ಸರಿಯಾದ ಪರಿಹಾರ ಕ್ರಮವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನಿಮಗೆ ನಾವು ನೀಡುತ್ತೇವೆ. ಇದೇ ಈ ಹೊತ್ತಿನ ವಿಶೇಷ. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್. ನಮಸ್ಕಾರ. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಹಾಗೂ ಪಿಸಿಒಡಿ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಪ್ರತಿಯೊಬ್ಬ ಗಂಡು ಹೆಣ್ಣಿನಲ್ಲಿ ಹಾರ್ಮೋನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಅದರಲ್ಲೂ ಕೂಡ ಹೆಣ್ಣಿನ ಮಾನಸಿಕ ದೈಹಿಕ ಚಟುವಟಿಕೆಗಳು ಹಾಗೂ ದೈಹಿಕ ಕ್ರಿಯೆಗಳು ಸರಿಯಾಗಿ ಆಗಬೇಕು ಅಂತಂದ್ರೆ ಹಾರ್ಮೋನ್ಗಳು ಬಹಳ ಬಹಳ ಮುಖ್ಯ. ಗಂಡು ಹೆಣ್ಣಿನ ಜೀವನದಲ್ಲಿ ಹಾರ್ಮೋನ್ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಒಂದು ಹೆಣ್ಣಿನ ದೈಹಿಕ ಮಾನಸಿಕ ಚಟುವಟಿಕೆಗಳು, ದೈಹಿಕ ಕ್ರಿಯೆಗಳು ಸರಿಯಾಗಿ ನಡಿಬೇಕು ಅಂತಂದ್ರೆ ಅದಕ್ಕೆ ಹಾರ್ಮೋನ್ ಬಹಳ ಮುಖ್ಯ. ಆದ್ರೆ ಆಧುನಿಕ ಜೀವನ ಶೈಲಿಯಿಂದಾಗಿ ಎಲ್ಲರನ್ನೂ ಕಾಡ್ತಾ ಇರುವಂತಹ, ವಯಸ್ಸಿನ ಮಿತಿಯೇ ಇಲ್ಲದೆ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂತಂದ್ರೆ ಅದು ಹಾರ್ಮೋನ್ ಸಮಸ್ಯೆ. ಹಾಗೆ ಒಂದು ಹೆಣ್ಣು ಋತುಮತಿಯಾದಾಗಿನಿಂದ ಋತುಚಕ್ರ ನಿಲ್ಲುವವರೆಗಿನ ಈ ಒಂದು ಕಾಲಚಕ್ರದಲ್ಲಿ ಅವಳನ್ನ ಕಾಡುವ ಸಮಸ್ಯೆ ಅಂತಂದ್ರೆ ಪಿಸಿಒಡಿ. ಪಿಸಿಒಡಿ ಅಂದ್ರೆ ಅಂಡಾಶಯದಲ್ಲಿ ಕಾಣುವಂಥ ನೀರಿನ ಗುಳ್ಳೆ, ತೂಕ ಹೆಚ್ಚಾಗುವುದು, ಮುಟ್ಟಿನ ಸಮಸ್ಯೆ, ತಲೆ ಕೂದಲು ಉದುರುವುದು, ಇವೆಲ್ಲ ಥೈರಾಯ್ಡ್ ಮತ್ತು ಪಿಸಿಒಡಿ ರೋಗದ ಲಕ್ಷಣಗಳು. ಹಾಗೆ ಎಷ್ಟೋ ದಂಪತಿಗಳಲ್ಲಿ ಮಕ್ಕಳಾಗದೇ ಇರೋದಕ್ಕೆ ಪ್ರಮುಖ ಕಾರಣ ಕೂಡ ಈ ಥೈರಾಯ್ಡ್ ಮತ್ತು ಪಿಸಿಒಡಿ ಸಮಸ್ಯೆಗಳು.
ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಒಂದ್ಸಲ ಔಷಧಿ ತಗೊಂಡ್ರೆ ಜೀವನ ಪರ್ಯಂತ ಔಷಧಿ ತಗೊಳ್ತಾನೆ ಇರ್ಬೇಕಾ? ಶಸ್ತ್ರಚಿಕಿತ್ಸೆಗೆ ಶರಣಾಗಬೇಕಾ? ಇಂಥ ಆತಂಕಗಳು ಪ್ರತಿಯೊಬ್ಬರನ್ನು ಕಾಡ್ತಾ ಇರುತ್ತೆ. ಈ ಸಮಸ್ಯೆಯ ಬಗ್ಗೆ ಹೆಚ್ಚಿನ ಬೆಳಕನ್ನ ಚೆಲ್ಲೋದಕ್ಕೆ, ಚಿಕಿತ್ಸೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ನಮ್ಮ ವೈದ್ಯಶಾಲೆ ಕ್ಲಿನಿಕ್ನ ಖ್ಯಾತ ವೈದ್ಯರಾದ ಡಾಕ್ಟರ್ ಸ್ವಪ್ನಾಲಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸ್ವಪ್ನಾಲಿ ಅವರೇ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು. ಈ ಹಾರ್ಮೋನ್ಸ್ ಅಂದ್ರೆ ಏನು? ಅದರ ಚಟುವಟಿಕೆಗಳು ಏನು ಹೇಳ್ತೀರಾ? ಖಂಡಿತ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತ ಹಲವಾರು ಸಮಸ್ಯೆಗಳಲ್ಲಿ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳನ್ನೋದೇ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಅಂತ ಖಂಡಿತ ಹೇಳ್ಬೋದು. ಬಿಕಾಸ್ ಹಿಂದಿನ ದಿನಗಳಲ್ಲಿ ಎಷ್ಟೋ ಜನರಿಗೆ ಈ ಹಾರ್ಮೋನ್ಸ್ ಅಂದ್ರೆ ಏನು ಅಥವಾ ಹಾರ್ಮೋನ್ಸ್ ಇಂದ ಉಂಟಾಗ್ತಾ ಇರುವಂತ ಕಾಯಿಲೆಗಳು ಏನು ಅಂತಾನೂ ಕೂಡ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ನಾವಡೇಸ್ ಇತ್ತೀಚಿನ ದಿನಗಳಲ್ಲಿ ನಾವು ಈಗ ಚಿಕ್ಕ ಮಕ್ಕಳರಿಂದ ವಯಸ್ಕರಲ್ಲೂ ಕೂಡ ಈ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳನ್ನು ಹಲವಾರು ತರದ ಟೈಪ್ಸ್ ಗಳನ್ನೋದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಈ ಹಾರ್ಮೋನ್ಸ್ ಅಂದ್ರೆ ಏನು, ಯಾಕೆ ಹಾರ್ಮೋನ್ಸ್ ನ ಸಮತೋಲನೆ ಕಡಿಮೆ ಆದ್ರೆ ಹಲವಾರು ಸಮಸ್ಯೆಗಳನ್ನೋದು ಅಥವಾ ಹಲವಾರು ಕಾಯಿಲೆಗಳನ್ನೋದು ನಾವು ದಿನನಿತ್ಯ ಎದುರಿಸ್ತಾ ಹೋಗ್ತಾ ಇದ್ದೀವಿ. ಹಾರ್ಮೋನ್ಸ್ ಅಂದ್ರೆ ಮೊದಲನೇದಾಗಿ ಸಿಗ್ನಲಿಂಗ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಲೈಕ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ. ನಾವು ಹುಟ್ಟಿದಾಗಿಂದ ಕೊನೆವರೆಗೂ ನಮ್ಮ ಬಾಡಿನಲ್ಲಿ ಅಥವಾ ನಮ್ಮ ಬಾಡಿಯಿಂದ ಆಗ್ತಾ ಇರುವಂತ ಪ್ರತಿಯೊಂದು ಅಂಗದಿಂದ ಆಗ್ತಾ ಇರುವಂತ ಈ ಕಾರ್ಯಗಳೇನಿರುತ್ತೆ, ಫಂಕ್ಷನ್ಸ್ ಏನಿರುತ್ತೆ, ಅದು ನಾರ್ಮಲ್ ಆಗಿ ರೆಗ್ಯುಲೇಟ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಹಾರ್ಮೋನ್ಸ್ ನ ಸಮತೋಲನೆ ಅಂತಾನೆ ಹೇಳ್ತಾ ಬರಬಹುದು. ಹೀಗಾಗಿ ಈ ಹಾರ್ಮೋನ್ಸ್ ನ ಸಮತೋಲನೆ ಕಡಿಮೆ ಆದ್ರೆ ಹಲವಾರು ಸಮಸ್ಯೆಗಳನ್ನೋದು ನಾವು ಕಾಣ್ತಾ ಇರ್ತೀವಿ. ಮೊದಲನೇದಾಗಿ ಹಾರ್ಮೋನ್ಸ್ ನ ಇಂಪಾರ್ಟೆನ್ಸ್ ಏನು, ಹಾರ್ಮೋನ್ಸ್ ನ ಫಂಕ್ಷನ್ಸ್ ಏನು, ಯಾಕೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದ್ರೆ ಹಲವಾರು ಕಾಯಿಲೆಗಳನ್ನೋದು ನಾವು ನೋಡ್ತಾ ಇದ್ದೀವಿ. ಹಾರ್ಮೋನ್ಸ್ ನ ಕಾರ್ಯಗಳಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಮೆಟಾಬಾಲಿಸಮ್ ಅಂತ ಹೇಳ್ತೀವಿ. ಈ ಮೆಟಾಬಾಲಿಸಮ್ ಸಿಸ್ಟಮ್ ನಾರ್ಮಲ್ ಆಗಿ ಆಗ್ಬೇಕು ಅಥವಾ ಬೇಸಲ್ ಮೆಟಾಬಾಲಿಕ್ ರೇಟ್ ನಾರ್ಮಲ್ ಆಗಿರ್ಬೇಕು ಅಂದ್ರೂ ಕೂಡ ನಮ್ಗೆ ಹಾರ್ಮೋನ್ಸ್ ನ ಅವಶ್ಯಕತೆ ತುಂಬಾ ಇರುತ್ತೆ. ಎರಡನೇದಾಗಿ ಡೈಜೆಷನ್ ಅಂತ ಹೇಳ್ತೀವಿ, ಜೀರ್ಣಕ್ರಿಯೆ ಅಂತಾನೂ ಕೂಡ ಹೇಳ್ತೀವಿ. ಮೂರನೇದಾಗಿ ರೀಪ್ರೊಡಕ್ಷನ್ ಸಿಸ್ಟಮ್, ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ರೀಪ್ರೊಡಕ್ಷನ್ ಸಿಸ್ಟಮ್ಗೆ ಅಂತ ಹೇಳೋದಾದ್ರೆ ಹಾರ್ಮೋನ್ಸ್ ನ ಅವಶ್ಯಕತೆ ಸ್ಟಾರ್ಟಿಂಗ್ ಪೀರಿಯಡ್ಸ್ ಆದಾಗಿಂದನೂ ಅಥವಾ ಮತ್ತೆ ಮದ್ವೆ ಆದ್ಮೇಲೆ ಕನ್ಸೀವ್ ಆಗ್ಬೇಕು ಅಂದ್ರೂ ಕೂಡ ಈ ಹಾರ್ಮೋನ್ಸ್ ನ ಅವಶ್ಯಕತೆ ತುಂಬಾ ಇರುತ್ತೆ. ಇನ್ನು ನಾವು ನೋಡೋದಾದ್ರೆ ಲ್ಯಾಕ್ಟೇಷನ್ ಒಂದು ಪ್ರೊಸೀಜರ್ ಅಥವಾ ಒಂದು ಫಂಕ್ಷನ್ ಆಗ್ಬೇಕು ಆದ್ರೂ ಕೂಡ ಹಾರ್ಮೋನ್ಸ್ ನ ಅವಶ್ಯಕತೆ ಇರುತ್ತೆ. ಡೈಜೆಷನ್ ಜೀರ್ಣಕ್ರಿಯೆ ಅಂತ ಹೇಳ್ದೆ, ಎಕ್ಸ್ಕ್ರೀಷನ್ ಅಂತ ನಾನು ಹೇಳ್ದೆ. ಮುಖ್ಯವಾಗಿ ಈಗ ನಮ್ಮ ಪ್ರತಿಯೊಂದು ಬಾಡಿ ಫಂಕ್ಷನ್ಸ್ ನಾರ್ಮಲ್ ಆಗಿರ್ಬೇಕು, ಬರೀ ದೈಹಿಕವಾಗಿ ಅಂತ ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಸ್ಥಿತಿ ಕೂಡ ನಾರ್ಮಲ್ ಆಗಿ ಇರಬೇಕು ಅಂದ್ರೂ ಕೂಡ ಈ ಹಾರ್ಮೋನ್ಸ್ ನ ಅವಶ್ಯಕತೆ ನಮ್ಗೆ ತುಂಬಾ ಇರುತ್ತೆ. ಯಾಕಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದ ತಕ್ಷಣನೇ ಹಲವಾರು ಚೇಂಜಸ್ ಅಥವಾ ಹಲವಾರು ಕಾಯಿಲೆಗಳು, ಹಲವಾರು ಸಮಸ್ಯೆಗಳನ್ನೋದು ನಾವು ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿನೂ ಕೂಡ ಕಾಣ್ತಾ ಬರ್ತೀವಿ. ಹೀಗೆ ಫಿಸಿಕಲಿ ನಮ್ಗೆ ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾ ಇರುತ್ತೆ. ಮೊದಲನೇದಾಗಿ ಹೆಣ್ಮಕ್ಕಳರಲ್ಲಿ ನೋಡೋದಾದ್ರೆ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರ್ ಆಗುವಂತದ್ದು ಅಥವಾ ಬಾಡಿ ವೇಟ್ ದಿನೇ ದಿನೇ ಜಾಸ್ತಿ ಆಗುವಂತದ್ದು ಅಥವಾ ಸ್ಕಿನ್ ಕಂಪ್ಲೇಂಟ್ಸ್ ಕಾಣಿಸ್ಕೊಳ್ಳುವಂತದ್ದು, ಹೇರ್ ಫಾಲ್ ಆಗುವಂತದ್ದು, ಬೇಗನೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳುವಂತದ್ದು, ರೆಸಿಸ್ಟೆನ್ಸ್ ಪವರ್ ಬೇಗ ಕಡಿಮೆ ಆಗುವಂತದ್ದು, ಮೊದಲು ಕಂಪೇರ್ ಮಾಡಿ ನೋಡೋದಾದ್ರೆ ಆಕ್ಟಿವಿಟೀಸ್ ಅಲ್ಲಿ ಸ್ಲೋ ಆಗಿ ಕಾಣಿಸ್ಕೊಳ್ಳುವಂತದ್ದು ಇರಬಹುದು. ಅದರ ಜೊತೆಗೆ ಮಾನಸಿಕ ಖಿನ್ನತೆಗೆ ಒಳಗಾಗುವಂತದ್ದು, ಅದಕ್ಕೆ ನಾವು ಮೂಡ್ ಸ್ವಿಂಗ್ ಆಗುವುದು ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಬೇಜಾರಾಗುವಂತದ್ದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಬೇಗ ಇರಿಟೇಷನ್ ಆಗುವಂತದ್ದು, ಬೇಗ ಕೋಪ ಮಾಡಿಕೊಳ್ಳುವಂತದ್ದು ಅಥವಾ ಬೇಗ ಭಯ ಪಡುವಂತದ್ದು, ಇಂಥ ಒಂದು ಎಲ್ಲಾ ಲಕ್ಷಣಗಳನ್ನೋದು ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆದಾಗ ಕಾಣ್ತಾ ಇರುವಂತ ಒಂದು ಲಕ್ಷಣಗಳು ಅಂತ ಹೇಳ್ತಾ ಬರ್ಬಹುದು. ಸ್ವಪ್ನಾಲಿ ಅವರೇ, ಒಂದು ಕರೆ ಬರ್ತಾ ಇದೆ, ಅಟೆಂಡ್ ಮಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರು ಮಾತಾಡೋದು? ನನ್ನ ಹೆಸರು ಶ್ವೇತಾ ಅಂತ. ಎಲ್ಲಿಂದ ಮಾತಾಡೋದು? ಅರ್ತಿಕೆರೆಯಿಂದ ಕರೆ ಮಾಡ್ತಾ ಇದ್ದೇನೆ ಮೇಡಮ್. ಡಾಕ್ಟರ್ ಸ್ವಪ್ನಾಲಿ ಅವ್ರ ಹತ್ರ ಮಾತಾಡ್ತೀರಾ? ಖಂಡಿತ ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಖಂಡಿತ ಮಾತಾಡಿ. ಓಕೆ ಮೇಡಮ್. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಯಾರು ಮಾತಾಡ್ತಿರೋದು, ನಿಮ್ ಪ್ರಾಬ್ಲಮ್ ಏನು ಹೇಳಿ. ಮೇಡಮ್ ನನ್ನ ಹೆಸರು ಶ್ವೇತಾ ಅಂತ. ಓಕೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಸರಿ ಮೇಡಮ್. ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ. ಮೇಡಮ್ ನನಗೆ PCOD ಪ್ರಾಬ್ಲಮ್ ಇದೆ, ಅಂದ್ರೆ ಮುಟ್ಟಾಗೋ ಸಮಸ್ಯೆ ಆಗ್ತಾ ಇದೆ ಮೇಡಮ್. ಓಕೆ ಅಮ್ಮ, ಎಷ್ಟು ದಿವಸದಿಂದ ನಿಮ್ಗೆ ಈ PCOD ಪ್ರಾಬ್ಲಮ್ ಆಗಿದೆ ನಮ್ಮ ನಿಮ್ಗೆ? ಅಂದ್ರೆ 3-4 ವರ್ಷದಿಂದನೇ ಇದೆ ಮೇಡಮ್ ನಂಗೆ ಈ ರೀತಿ ಪ್ರಾಬ್ಲಮ್. ಓಕೆ, 3-4 ವರ್ಷದಿಂದ ಏನಾದ್ರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ? ಹಾ ಮೇಡಮ್, ಅಂದ್ರೆ ಈಗ ಒಂದ್ ವರ್ಷದಿಂದ ನಾನು ಅಲೋಪತಿಗೆ ಹೋಗಿದ್ದೆ. Okay. ಅಲ್ಲಿ ನನ್ಗೆ ಯಾವ ರೀತಿ ಮೆಡಿಸಿನ್ಸ್ ಕೊಟ್ಟಿದ್ರೆ ಅಂದ್ರೆ
ಓಕೆ ಪೀರಿಯಡ್ಸ್ ನಂಗೆ ಮುಟ್ಟಾಗೋದ್ರಿಂದ ಸಮಸ್ಯೆ ಆಗ್ತಾ ಇರೋದಕ್ಕೆ ಓಕೆ ಅಂದ್ರೆ ಟ್ಯಾಬ್ಲೆಟ್ ಕೊಟ್ಟಿದ್ರು ಒಂದು. ಆ ಟ್ಯಾಬ್ಲೆಟ್ ತಗೊಂಡಾಗ ನಾನು ಎವ್ರಿ ಮಂತ್ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಾ ಇದೆ ಮಂತ್ಲಿ. ಓಕೆ ಆ ಟ್ಯಾಬ್ಲೆಟ್ ಬಿಟ್ಟು ಅಂದ್ರೆ 2 months ಒಂದ್ಸಲ ಇಲ್ಲ 6 months ಹಿಂಗ್ ಆಗ್ತಾ ಇದೆ ಮೇಡಮ್ ಪೀರಿಯಡ್ಸ್. ಓಕೆ ಅಮ್ಮ, ಖಂಡಿತ. ನಿಮ್ಗೆ ವಯಸ್ಸು ಎಷ್ಟು ಹೇಳಿದ್ರಿ ಇವಾಗ? ನಮ್ಗೆ ಏಜ್ ಬಂದು 23, ವೇಟ್ ಬಂದು 62 ಏನಿದೆ ಮೇಡಮ್. ಓಕೆ ಅಮ್ಮ, ಮದ್ವೆ ಆಗಿದೆನಾ ನಿಮ್ಗೆ? ಇಲ್ಲ ಮೇಡಮ್ ಇಲ್ಲ. ಓಕೆ ಅಮ್ಮ, ಖಂಡಿತ. 23 ವರ್ಷ ಅಂತ ಹೇಳ್ತಾ ಇದ್ದೀರಾ. ಸೊ ಮೊದಲನೇದಾಗಿ PCOD ಒಂದು ಸಲ ನಿಮ್ಗೆ ರಿಪೋರ್ಟ್ಸ್ ಅಲ್ಲಿ ಅಥವಾ ಹೊಟ್ಟೆ ಭಾಗದ ಸ್ಕ್ಯಾನ್ ಏನ್ ಮಾಡಿಸ್ತೀರಾ ಅದರಲ್ಲಿ PCOD ಅಂತ ಡಯಾಗ್ನೋಸ್ ಬಂದಾದ ತಕ್ಷಣ ಸೊ ಹಾರ್ಮೋನ್ ನಿಮ್ಗೆ ಇಂಬ್ಯಾಲೆನ್ಸ್ ಆಗೋದು ಮುಖ್ಯ ಕಾರಣ. ಸೊ ಅದರ ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಮತ್ತೆ ನಿಮ್ಮ ಗರ್ಭಕೋಶದ ಅಂಡಾಶಯದ ಮೇಲೆ ನೀರಿನ ಗುಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ ಪ್ರತಿ ತಿಂಗಳು ನಿಮ್ಗೆ ಮುಟ್ಟಿನಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನೀವು ಟ್ರೀಟ್ಮೆಂಟ್ ಏನಕ್ಕೆ ತೆಗೆದುಕೊಳ್ತಾ ಇದ್ದೀರಾ ಅಂದ್ರೆ ಸೊ ಮುಟ್ಟು ಆಗೋದಕ್ಕೆ ಮಾತ್ರ ನೀವು ಮೆಡಿಸಿನ್ಸ್ ಉಪಯೋಗಿಸ್ತಾ ಇದ್ದೀರಾ. ಪ್ರಾಬ್ಲಮ್ ಇರೋದು ನಮ್ಗೆ ಗರ್ಭಕೋಶದ ಅಂಡಾಶಯದ ಮೇಲೆ ಆಗಿರುವಂತ ನೀರಿನ ಗುಳ್ಳೆಗಳು. ಸೊ ಒಂದು ಸಲ ನೀರಿನ ಗುಳ್ಳೆಗಳು ಅನ್ನೋದು ಉತ್ಪತ್ತಿ ಆದ್ರೆ ಸೊ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ. ಸೊ ಪೀರಿಯಡ್ಸ್ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಆಗಿಲ್ಲ ಅಂತಂದ್ರೆ ಹಲವಾರು ಹಾರ್ಮೋನ್ಸ್ ಗಳ ವ್ಯತ್ಯಾಸ ತುಂಬಾ ಆಗ್ತಾ ಇರುತ್ತೆ. ಅದರಿಂದ ದೈಹಿಕವಾಗಿ ವ್ಯತ್ಯಾಸ ಆಗೋದು, ಮಾನಸಿಕವಾಗಿ ವ್ಯತ್ಯಾಸ ಆಗುವಂತದ್ದು. ಈ PCOD ಪ್ರಾಬ್ಲಮ್ ಇಂದ ದಿನೇ ದಿನೇ ತೂಕ ಜಾಸ್ತಿ ಆಗುವಂತ ಸಮಸ್ಯೆ ಇರ್ಬೋದು, ಕೂದಲು ಉದುರುವ ಸಮಸ್ಯೆ ಇರ್ಬೋದು, ಚರ್ಮದ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಗೆ ಆಕ್ಟಿವಿಟೀಸ್ ಏನಿದೆ ಸ್ಲೋ ಆಗುವಂತದ್ದು ಇರ್ಬೋದು, ಮೂಡ್ ಸ್ವಿಂಗ್ ಆಗುವಂತದ್ದು ಇರ್ಬೋದು. ಇಂಥ ಒಂದು ಎಲ್ಲಾ ಲಕ್ಷಣಗಳನ್ನೋದು ಕಾಣ್ತಾ ಇರುತ್ತೆ. ಬಟ್ ಇಲ್ಲಿ ನೀವು ಉಪಯೋಗಿಸ್ತಿರೋ ಮಾತ್ರೆ ಆ ತಿಂಗಳಲ್ಲಿ ಮಾತ್ರ ಮುಟ್ಟಾಗೋದಿಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಸೊ ಬಟ್ ಹೋಮಿಯೋಪತಿನಲ್ಲಿ ನಮ್ಮ ವೈದ್ಯಶಾಲಾ ಕ್ಲಿನಿಕ್ ಅಲ್ಲಿ ನಾವು ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ ಸೊ ಕಾಯಿಲೆನ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕಾರಣನ ತಿಳ್ಕೊಳ್ದೇನೆ ನಾನು ಬರೀ ಕಾಯಿಲೆಗೆ ಮೆಡಿಸಿನ್ಸ್ ತೆಗೆದುಕೊಳ್ತೀನಿ ಅಂತಂದ್ರೆ ನೀವು ಎಷ್ಟೇ ವರ್ಷ ಮೆಡಿಸಿನ್ಸ್ ತೆಗೆದುಕೊಂಡ್ರು ಕೂಡ ಪ್ರಾಬ್ಲಮ್ಗೆ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಸೊ ನಾವಿಲ್ಲಿ ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ ಫಸ್ಟ್ ಪೀರಿಯಡ್ಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಪೀರಿಯಡ್ಸ್ ಏನಕ್ಕೆ ಆಗ್ತಾ ಇಲ್ಲ ಆ ಕಾರಣ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೀಗಾಗಿ ಮೊದಲು ನಾವು ಗರ್ಭಕೋಶದ ಅಂಡಾಶಯದ ಮೇಲೆ ಆಗಿರುವಂತ ಈ ನೀರಿನ ಗುಳ್ಳೆಗಳನ್ನ ಕರಗಿಸೋದಕ್ಕೆ ಮೆಡಿಸಿನ್ಸ್ ಕೊಟ್ಟು ಯಾವಾಗ ನಿಮ್ಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಕರೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ನಿಮ್ಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕಂಡೀಷನ್ ಅಲ್ಲಿ ನಿಮ್ಗೆ PCOD ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕೂ ಹೆಲ್ಪ್ ಮಾಡಬಹುದು, ಅಥವಾ PCOD ಪ್ರಾಬ್ಲಮ್ ಇಂದ ಮುಂದೆ ಬರುವಂತ ಕಾಂಪ್ಲಿಕೇಶನ್ಸ್ ಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತುಂಬಾ ಟೈಪ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರಲ್ಲ, ಯಾವ್ಯಾವ ಟೈಪಿನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ? ಖಂಡಿತ. ಈಗ ಹಾರ್ಮೋನ್ಸ್ ಅನ್ನೋದು ನಾವು ನೋಡ್ತಾ ಹೋದಂಗೆ ಹಲವಾರು ಹಾರ್ಮೋನ್ಸ್ ಇದೆ. ಪ್ರತಿಯೊಂದು ಆರ್ಗನ್ಸ್ ಇಂದ ಅಥವಾ ಪ್ರತಿಯೊಂದು ಮುಖ್ಯವಾಗಿ ಗ್ರಂಥಿ ಮುಖಾಂತರ ಈ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಎಸ್ಪೆಷಲಿ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ. ಹಲವಾರು ಮುಖ್ಯವಾಗಿರುವಂತಹ ಹಾರ್ಮೋನ್ಸ್ ಉತ್ಪತ್ತಿ ಆಗೋದು ಈ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ, ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಾನೂ ಕೂಡ ನಾವು ಹೇಳ್ತಾ ಬರ್ತೀವಿ. ಸೊ ಪ್ರತಿಯೊಂದು ಹಾರ್ಮೋನ್ ಕೂಡ ತನ್ನದೇ ಆದ ಫಂಕ್ಷನ್ಸ್ ಇರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹ ಕಾಯಿಲೆಗಳಲ್ಲಿ ಹಾರ್ಮೋನ್ಸ್ ರಿಲೇಟೆಡ್ ನೋಡುವಂತ ಕಾಯಿಲೆಗಳು ಹಲವಾರು ಇದೆ. ಅದರಲ್ಲಿ ಪ್ರಮುಖವಾಗಿ ನೋಡ್ತಾ ಇರೋದು ಅಂತ ಹೇಳೋದಾದ್ರೆ ಥೈರಾಯ್ಡ್ ಮತ್ತೆ PCOD ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ನಾವು ಏನ್ ಹೇಳ್ತೀವಿ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಇರುವಂತದ್ದು. ಅಂಡ್ ಪುರುಷರಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಮಹಿಳೆಯರಲ್ಲಿ ಥೈರಾಯ್ಡ್ ಮತ್ತೆ PCOD ಅನ್ನೋದು ನಾವು ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಬರ್ತೀವಿ. ಸೊ ಹಾರ್ಮೋನ್ಸ್ ಅಂದಾಗ ತುಂಬಾ ಹಾರ್ಮೋನ್ಸ್ ಬರುತ್ತೆ.
ಗಳಲ್ಲಿ ಯಾವುದೇ ಒಂದು ವ್ಯತ್ಯಾಸ ನಿಮ್ಗೆ ಕಾಣಿಸೋದಿಲ್ಲ. ಸೊ ಅದನ್ನೇ ವ್ಯತ್ಯಾಸ ನಾವು ಇಲ್ಲಿ ಹೋಮಿಯೋಪತಿನಲ್ಲಿ ಹೇಳ್ತಾ ಇರುವಂತದ್ದು. ಸೊ ನಾವು ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ರಿಪೋರ್ಟ್ಸ್ ನಾರ್ಮಲ್ ಇಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ರಿಪೋರ್ಟ್ಸ್ ನ ಜೊತೆಗೆ ಪೇಷಂಟ್ಸ್ ಯಾವ ಒಂದು ತೊಂದರೆಗಳಿಂದ ಸಫರ್ ಆಗ್ತಾ ಇದ್ದಾರೆ, ಥೈರಾಯ್ಡ್ ಬರೋಕಿನ ಮುಂಚೆ ಲೈಫ್ ಹೇಗಿತ್ತು, ಥೈರಾಯ್ಡ್ ಬಂದಾದ್ಮೇಲೆ ನೀವು ಯಾವ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ರಿಪೋರ್ಟ್ಸ್ ನ ಜೊತೆಗೆ ನಿಮ್ಮ ಸಿಂಪ್ಟಮ್ಸ್ ಅಲ್ಲಿ, ನಿಮ್ಮ ಲಕ್ಷಣಗಳಲ್ಲಿ ಬದಲಾವಣೆ ಆದ್ರೇನೆ ಅದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬಹುದು. ಸೊ ಹೀಗಾಗಿ ನಾವು ಕಾಯಿಲೆನ ಕಾರಣವನ್ನ ತಿಳ್ಕೊಂಡು, ಸೊ ಫಸ್ಟ್ ನ್ಯಾಚುರಲ್ ಆಗಿ ನಾವು ಕೊಡುವಂತ ಮೆಡಿಸಿನ್ಸ್ ನ ಮುಖಾಂತರ ಸೊ ನಿಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನ ಹೆಚ್ಚು ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಎರಡನೇದಾಗಿ ನೈಸರ್ಗಿಕವಾಗಿ ಗ್ರಂಥಿ ಮುಖಾಂತರ ಹಾರ್ಮೋನ್ಸ್ ಉತ್ಪತ್ತಿ ಆಗೋದಕ್ಕೆ ಮೆಡಿಸಿನ್ಸ್ ಗಳನ್ನೋದು ಕೊಡ್ತಾ ಹೋಗ್ತೀವಿ. ಆ ಒಂದು ಕಂಡೀಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಿಮ್ಮ ದಿನನಿತ್ಯ ನೀವೇನ್ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳನ್ನೋದು ನೀವು ಹೇಳ್ತಾ ಇದ್ದೀರಾ, ತೂಕ ಜಾಸ್ತಿ ಆಗೋದು, ಕೂದಲು ಉದ್ರೋದು, ಅವೆಲ್ಲ ಲಕ್ಷಣಗಳಲ್ಲೂ ಕೂಡ ನಿಮ್ಗೆ ವ್ಯತ್ಯಾಸ ಕಾಣಿಸ್ತಾ ಹೋಗುತ್ತೆ. ಅದರ ಜೊತೆಗೆ ನೀವು 100 mcg ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಕ್ರಮೇಣವಾಗಿ ನಾವು ಕಡಿಮೆ ಕೂಡ ಮಾಡ್ತಾ ಬರ್ಬೋದು. ಈಗ 25 mcg ಇಂದ 100ಗೆ ಹೋಗಿದ್ದೀರಾ ಅಂದ್ರೆ ಇಷ್ಟು ವರ್ಷದಿಂದ ಪ್ರಾಬ್ಲಮ್ ಬೆಳಿತಾನೆ ಇದೆ ಹೊರತು 1% ಅಲ್ಲಿ ನಿಮ್ಗೆ ಯಾವುದೇ ರೀತಿ ಚೇಂಜಸ್ ಅನ್ನೋದು ಕಾಣಿಸಿಲ್ಲ. ಸೊ ಪ್ರತಿ ಸಲನೂ ಕಾಯಿಲೆ ಬೆಳೀತಾ ಇದೆ ಅಂತಾನೆ ಮಾತ್ರೆ ಕೂಡ ಬೆಳೀತಾ ಹೋಗಿದೆ. ಸೊ ಹೀಗಾಗಿ ನಾವಿಲ್ಲಿ ಕೊಡ್ತಾ ಇರುವಂತ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಯಾವಾಗ ನಿಮ್ಗೆ ನ್ಯಾಚುರಲ್ ಆಗಿ ಗ್ರಂಥಿ ಮುಖಾಂತರ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಈ ಕಡೆ ನಿಮ್ಮ ರಿಪೋರ್ಟ್ಸ್ ಕೂಡ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಮಾಡಬಹುದು, ನಿಮ್ಮ ಲಕ್ಷಣಗಳಲ್ಲಿ ಬದಲಾವಣೆ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು, ಫರ್ದರ್ ಫ್ಯೂಚರ್ ಅಲ್ಲಿ ಬರುವಂತ ಕಾಂಪ್ಲಿಕೇಶನ್ಸ್ ಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಅದರ ಜೊತೆಗೆ ನೀವು ಉಪಯೋಗಿಸ್ತಾ ಇರುವಂತ ಈ ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ, ಆ ಮೆಡಿಸಿನ್ಸ್ಗೂ ನಮ್ಮ ಮೆಡಿಸಿನ್ಸ್ಗೂ ಸ್ವಲ್ಪ ದಿವಸ ನೀವು ಕಂಟಿನ್ಯೂಯೇಷನ್ ಇಟ್ಕೊಳ್ಬೇಕಿರುತ್ತೆ. 2 ಟ್ರೀಟ್ಮೆಂಟ್ ಗಳ ಮಧ್ಯೆ ಅರ್ಧ ಗಂಟೆ ಗ್ಯಾಪ್ ಅನ್ನೋದು ಮಿನಿಮಮ್ ಕೊಟ್ಟು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಗಳನ್ನೋದು ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಅದ್ರ ಮುಖಾಂತರ ನಮ್ಮ ಮೆಡಿಸಿನ್ಸ್ ಇಂದ ನಿಮ್ಗೆ ಇಂಪ್ರೂವ್ಮೆಂಟ್ ಆದ ತಕ್ಷಣ ನೀವೀಗ 100 mcg ಮೆಡಿಸಿನ್ಸ್ ಏನ್ ತಗೊಂತಾ ಇದ್ದೀರಾ ಅದನ್ನ ಕ್ರಮೇಣವಾಗಿ ಹಂತವಾಗಿ ಕಡಿಮೆ ಮಾಡಿ ಅದನ್ನ ನಿಲ್ಸೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ, ಈಗ ಈ PCOD ಅಂದ್ರೆ ಅಂಡಾಶಯದಲ್ಲಿ ನೀರಿನ ಗುಳ್ಳೆ ಅಂತದ್ದು ಅಂತ, ಅದು ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಎಷ್ಟು ಮಾರಕ ಮತ್ತು ಯಾಕೆ? ಖಂಡಿತ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, 10ರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಈ PCOD ಸಮಸ್ಯೆ ಅನ್ನೋದು ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಾ ಬರಬಹುದು. ಸೊ ನಮ್ಮ ಹತ್ರ ಬಂದಾಗ್ಲೂ ಕೂಡ ಪೇಷಂಟ್ಸ್ ಹೇಳ್ತಾರೆ, ಸೊ PCOD ತುಂಬಾ ವರ್ಷಗಳಿಂದ ಆಗ್ತಾ ಇದೆ, ಸೊ ಅಥವಾ ನನಗೆ ಮ್ಯಾಚುರೇಷನ್ ಸ್ಟಾರ್ಟ್ ಆದಾಗಿಂದನೂ ಪೀರಿಯಡ್ಸ್ ಅಲ್ಲಿ ತೊಂದರೆ ಆಗ್ತಾ ಇದೆ. ಇನ್ನು ಕೆಲವೊಬ್ರು ಹೇಳ್ತಾರೆ ನನಗೆ ಸ್ಟಾರ್ಟಿಂಗ್ ಇಂದ ನಾರ್ಮಲ್ ಆಗಿನೇ ಆಗ್ತಾ ಇತ್ತು, ಆಫ್ಟರ್ ಮ್ಯಾರೇಜ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇದೆ ಬಟ್ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಪೀರಿಯಡ್ಸ್ ಮಂತ್ಲಿ ಆದ್ರೂ ಕೂಡ ನಾರ್ಮಲ್ ಆಗಿ ಆದ್ರೂ ಕೂಡ ಬ್ಲೀಡಿಂಗ್ಸ್ ಒಂದ್ಸಲ ಸ್ಟಾರ್ಟ್ ಆದ್ರೆ 15 days ಅಥವಾ ಸ್ಟಾಪ್ ಆಗುವವರೆಗೂ ಮೆಡಿಸಿನ್ಸ್ ತೆಗೆದುಕೊಳ್ಳುವವರೆಗೂ ಅದು ನಿಲ್ಲೋದೇ ಇಲ್ಲ ಅಂತಾನೂ ಕೂಡ ಹೇಳ್ತಾರೆ. ಸೊ PCOD ಅಂತ ಹೇಳಿದಾಗ ಇಂಥ ಒಂದು ಲಕ್ಷಣಗಳನ್ನೋದು, ಇಂಥ ಒಂದು ಕಾಯಿಲೆ ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವಂತದ್ದು ಅಂತಾನೆ ಹೇಳ್ಬಹುದು. ಸೊ PCOD ಮಹಿಳೆಯರಲ್ಲಿ ಇದು ಒಂದು ಕಾಮನ್ ಆಗಿ ಕಾಣ್ತಾ ಇರುವಂತ ಡಿಸೀಸ್. PCOD ಒಂದು ಸಲ ಕಾಣಿಸ್ಕೊಂಡ್ರೆ ಹಲವಾರು ಬಾಡಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ವ್ಯತ್ಯಾಸಗಳನ್ನೋದು ಆಗೇ ಆಗುತ್ತೆ. ಬಟ್ ಅದಕ್ಕೆ ಪ್ರಮುಖವಾಗಿ ಒಂದು ಕಾಂಪ್ಲಿಕೇಶನ್ಸ್ ಅನ್ನೋದು ಕಾಣಿಸ್ಕೊಳ್ಳೋದು ಅಂತ ಹೇಳಿದ್ರೆ ಬಂಜೆತನ ಸಮಸ್ಯೆ ಅಂತ ಹೇಳ್ಬಹುದು. ಸೊ ಮೊದಲನೇದಾಗಿ PCOD ಸೊ ಯಾವಾಗ ಹೇಳ್ತೀವಿ ಅಥವಾ PCOD ಅಂದ್ರೆ ಏನು? ಸೊ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಗರ್ಭಕೋಶದ ಅಂಡಾಶಯ ಏನಿರುತ್ತೆ ಸೊ ಅದು ಎಲ್ಲಾ ಆದಾಗ ಸೊ ನೀರಿನ ಗುಳ್ಳೆಗಳು ಅಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಥವಾ ಡಿಸೀಸ್ ಅಂತಾನೂ ಕೂಡ ಹೇಳ್ತಾ ಬರಬಹುದು. ಸೊ ಎಂಡ್ರೋಜನ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ಎಂಡ್ರೋಜನ್ ಹಾರ್ಮೋನ್ಸ್ ಅಂದ್ರೆ ಮೇಲ್ ಹಾರ್ಮೋನ್ಸ್, ಅದು ಜಾಸ್ತಿಯಾಗಿ ಸೀಕ್ರಿಷನ್ ಆಗ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಈ ನೀರಿನ ಗುಳ್ಳೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಅಂತ ಒಂದು ಕಂಡೀಷನ್ ಅಲ್ಲಿ ನಾವು PCOD ಸಮಸ್ಯೆ ಅನ್ನೋದು ನಾವು ಕಾಣ್ತಾ ಬರಬಹುದು. ಸೊ PCOD ಅಥವಾ ಥೈರಾಯ್ಡ್ಗೆ ಸೊ ಕನೆಕ್ಷನ್ ತುಂಬಾನೇ ಇರುತ್ತೆ ಅಂತ ಹೇಳ್ಬೋದು. ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ ಥೈರಾಯ್ಡ್ ಬಂದಾದ್ಮೇಲೆ PCOD ಕಾಣಿಸ್ಕೊಳ್ಳುತ್ತಾ ಅಥವಾ PCOD ಬಂದ್ಮೇಲೆ ಥೈರಾಯ್ಡ್ ಬರುತ್ತಾ ಅಂತ. ಥೈರಾಯ್ಡ್ ಬಂದಾದ್ಮೇಲೆ PCOD ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ, ಪ್ರತಿಯೊಂದು ಹಾರ್ಮೋನ್ದು ತನ್ನದೇ ಆದ ಒಂದು ಇಂಪಾರ್ಟೆಂಟ್ ಆಗಿರುವಂತ ಫಂಕ್ಷನ್ಸ್ ಇರುತ್ತೆ. ರೀಪ್ರೊಡಕ್ಷನ್ಗೆ ಅಥವಾ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋದಕ್ಕೆ ಅಥವಾ ಕನ್ಸೀವ್ ಆಗೋದಕ್ಕೆ ಈ ಹಾರ್ಮೋನ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಫಿಮೇಲ್ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ಸ್. ಸೊ ಹೀಗಾಗಿ
ಯಾವಾಗ ಥೈರಾಯ್ಡ್ ಪ್ರಾಬ್ಲಮ್ ಅವರಿಗೆ ಪಾಸಿಟಿವ್ ಆಗಿರುತ್ತೆ ಬಂದಿರುತ್ತೆ ಅಂತ ಒಂದು ಕಂಡೀಷನ್ ಅಲ್ಲಿ PCOD ಸಮಸ್ಯೆ ಕೂಡ ಕಾಣ್ತಾ ಬರಬಹುದು. ಸೊ PCOD ನಲ್ಲೂ ಕೂಡ ಪ್ರಮುಖ ಲಕ್ಷಣಗಳೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಪೀರಿಯಡ್ಸ್ ಅಲ್ಲಿ ಸ್ಕಿಪ್ ಆಗುವಂತದ್ದು, ಸೊ 28ರಿಂದ 30 ದಿವಸಿಗೆ ಆಗುವಂತದ್ದು, 3 ತಿಂಗಳಿಗೆ ಒಂದ್ಸಲ ಆಗುವಂತದ್ದು, 6 ತಿಂಗಳಿಗೆ ಒಂದ್ಸಲ ಆಗುವಂತದ್ದು, ಅಥವಾ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗೋದು, ಇಲ್ಲಾಂದ್ರೆ ಮತ್ತೆ ಮುಟ್ಟು ನಿಂತೋಗೋದು, ಇಂಥ ಒಂದು ಲಕ್ಷಣ. ಎರಡನೇದಾಗಿ ದೈಹಿಕವಾಗಿ ಮೇನ್ ಆಗಿ ಅವರಿಗೆ ತೂಕ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ, ಮುಖದ ಮೇಲೆ ಸೊ ಅನ್ವಾಂಟೆಡ್ ಹೇರ್ಸ್ ಗ್ರೋತ್ ಆಗ್ತಾ ಇರುತ್ತೆ, ಸೊ ಅಥವಾ ಸ್ಕಿನ್ ಪಿಗ್ಮೆಂಟೇಷನ್ ಆಗುವಂಥದ್ದು, ಸ್ಕಿನ್ ಕಲರ್ ಚೇಂಜ್ ಆಗುವಂಥದ್ದು, ಹೇರ್ ಫಾಲ್ ಆಗುವಂಥದ್ದು, ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು, ಈ ಇಂಥ ಒಂದು ಲಕ್ಷಣಗಳನ್ನೋದು ಕೂಡ ನಾವು PCOD ಇರುವಂತ ಮಹಿಳೆಯರಲ್ಲಿ ಕಾಣ್ತಾ ಬರ್ತೀವಿ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ PCOD ಇಂದ ಕಾಂಪ್ಲಿಕೇಶನ್ಸ್ ಗಳಂತ ನಾವು ನೋಡೋದಾದ್ರೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ಬೋದು, ಡಿಪ್ರೆಷನ್ ಅಂತ ಹೇಳ್ಬೋದು, ಒಬೆಸಿಟಿ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತೆ ಬಂಜೆತನ ಅನ್ನೋ ಒಂದು ಕಾಂಪ್ಲಿಕೇಶನ್ ಅನ್ನೋದು ಕೂಡ ನಾವು ಈ PCOD ಇರುವಂತ ಹೆಣ್ಮಕ್ಳರಲ್ಲಿ ಕಾಣ್ತಾ ಬರ್ಬೋದು. ಇನ್ನೊಂದು ಕರೆ ಇದೆ ಡಾಕ್ಟರ್. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನನ್ನ ಹೆಸರು ಜ್ಯೋತಿ ಅಂತ, ಹಾ ಮೈಸೂರಿಂದ ಮಾತಾಡ್ತಿರೋದು. ಹಾ ಹಾ ಕಾರ್ಯಕ್ರಮ ನೋಡ್ತಾ ಇದ್ದೆ ಮೇಡಮ್, ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಕರೆ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಖಂಡಿತ ಮಾತಾಡಿ ಡಾಕ್ಟರ್ ಹತ್ರ. ಓಕೆ ಮೇಡಮ್. ಹಲೋ ಹಲೋ ಹೇಳಮ್ಮ, ಯಾರು ಮಾತಾಡ್ತಾ ಇರೋದು? ನಮಸ್ತೆ ಮೇಡಮ್. ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತ. ಓಕೆ ಅಮ್ಮ ಜ್ಯೋತಿ, ಹೇಳಿ ಏನ್ ಪ್ರಾಬ್ಲಮ್ ಇದೆ? ಮೇಡಮ್, ನನ್ನ ವಯಸ್ಸು ಬಂದು 30, ಮದುವೆ 5 ವರ್ಷ ಆಗಿದೆ. ಓಕೆ PCOD ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಮೇಡಮ್. ಓಕೆ ಅಮ್ಮ, ಸೊ ಈಗ ನೀವು ಮಕ್ಕಳು ಆಗ್ತಾ ಇಲ್ಲ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಉಪಯೋಗಿಸಿದೀರಾ? ಅದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಮಾತ್ರೆಗಳು ತಗೊಳ್ತಾ ಇದ್ದೀನಿ. ಓಕೆ, ಸೊ ನೋಡಿ ಅಮ್ಮ, ಮೊದಲನೇದಾಗಿ PCOD ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಎರಡನೇದಾಗಿ ಮದುವೆ ಆಗಿ ಈಗ ನಿಮ್ಗೆ 5 ವರ್ಷ ಆಗಿದೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, PCOD ಪ್ರಾಬ್ಲಮ್ ಇರೋರಿಗೆ ಮೋರ್ ದೆನ್ 60% ಹೆಣ್ಮಕ್ಳರಲ್ಲಿ ಈ ಬಂಜೆತನಕ್ಕೆ ಕಾರಣ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ PCODಗೆ ನಾವು ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಗರ್ಭಕೋಶದ ಅಂಡಾಶಯ ಏನಿರುತ್ತೆ ಅಲ್ಲಿ ನೀರಿನ ಗುಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ ಸೊ ಮೊದಲನೇ ಎಫೆಕ್ಟ್ ಆಗುವಂತದ್ದು ನಿಮ್ಗೆ ಪ್ರತಿ ತಿಂಗಳು ಆಗುವಂತ ಮುಟ್ಟಿನಲ್ಲಿ. ಸೊ 28ರಿಂದ 30 ದಿವಸಿಗೆ ಆಗುವಂತದ್ದು. ಸೊ ಯಾವಾಗ PCOD ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ, 3 ತಿಂಗಳಿಗೆ ಒಂದ್ಸಲ ಆಗೋದು, 6 ತಿಂಗಳಿಗೆ ಒಂದ್ಸಲ ಆಗೋದು, ಅಥವಾ ಇಂಗ್ಲಿಷ್ ಮೆಡಿಸಿನ್ಸ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಗಳನ್ನ ಉಪಯೋಗಿಸಿದ್ರೆ ಮಾತ್ರ ಮುಟ್ಟಾಗುವಂತದ್ದು. ಸೊ ಆ ತರ ಪ್ರೆಷರೈಸ್ ಮಾಡ್ಬಿಟ್ಟು ನೀವು ಪೀರಿಯಡ್ಸ್ ಆಗೋದಕ್ಕೆ ಟ್ರೀಟ್ಮೆಂಟ್ ಗಳನ್ನ ಉಪಯೋಗಿಸಿದ್ರೆ ಆ ಒಂದು ಮಂತ್ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿ ಮುಟ್ಟಾಗುತ್ತೆ. ಯಾವಾಗ ನೀವು ಮೆಡಿಸಿನ್ಸ್ ಗಳನ್ನ ನಿಲ್ಲಿಸ್ತೀರಾ ಮತ್ತೆ ನಿಮ್ಗೆ ಪೀರಿಯಡ್ ಸ್ಟಾಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನಮ್ಗೆ ಟ್ರೀಟ್ಮೆಂಟ್ ಬೇಕಾಗಿರುವಂತದ್ದು, ಈಗ ಮಗು ಆಗ್ಬೇಕು ಅಂತ ಹೇಳಿದ್ರೆ ನೀವು ಒಳಗಡೆ ಸಮಸ್ಯೆಗಳನ್ನ ಹಾಗೆ ಇಟ್ಕೊಂಡು PCOD ಕಾರಣನ ಹಾಗೆ ಇಟ್ಕೊಂಡು ನನಗೆ ಮಗು ಆಗ್ಬೇಕು ಅಂತ ನೀವು ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ಎಷ್ಟು ಉಪಯೋಗಿಸಿದ್ರು ಕೂಡ ಸೊ ಅದು ಕಂಪ್ಲೀಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಒಂದು ವೇಳೆ PCOD ಪ್ರಾಬ್ಲಮ್ ಅನ್ನ ಹಾಗೆ ಇಟ್ಕೊಂಡು ಕೂಡ ನೀವು ಕನ್ಸೀವ್ ಆದ್ರೂ ಕೂಡ ಸಮ್ ಟೈಮ್ಸ್ ಅದು ಅಬೋಷನ್ಸ್ ಅಥವಾ ಮಿಸ್ಕ್ಯಾರೇಜಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಸೊ ಕನ್ಸೀವ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಯಾವ ಒಂದು ಕಾರಣದಿಂದ ಆಗ್ತಾ ಇಲ್ಲ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ಕಾರಣ ನೀವೇ ಹೇಳ್ತಾ ಇದ್ದೀರಾ ರಿಪೋರ್ಟ್ಸ್ ಅಲ್ಲಿ PCOD ಅಂತ ಬಂದಿದೆ ಅಂತ. ಸೊ ಮೊದಲನೇದಾಗಿ ಓವ್ಯುಲೇಷನ್ ಆಗ್ಬೇಕು ಅಂದ್ರೆ 28ರಿಂದ 30 ದಿವಸಿಗೆ ನಾರ್ಮಲ್ ಆಗಿ ಸೈಕಲ್ಸ್ ಆಗ್ಬೇಕಿರುತ್ತೆ. ಸೊ 28 to 30 ಡೇಸ್ ನಾರ್ಮಲ್ ಆಗಿ ಸೈಕಲ್ಸ್ ಆಗೋದಕ್ಕೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಆ ನೀರಿನ ಗುಳ್ಳೆಗಳನ್ನೋದು ಕರಗಿಸೋದಕ್ಕೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಿರುತ್ತೆ. ಯಾವಾಗ ಆ ನೀರಿನ ಗುಳ್ಳೆಗಳು ಕರಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಹಾರ್ಮೋನ್ಸ್ ನ ಸಮತೋಲನೆ ಕರೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದ ನಂತರ ಓವ್ಯುಲೇಷನ್ ಗೆ ನಾವು ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ, ಅಥವಾ ಟೈಮಿಗೆ ಎಗ್ ರಿಲೀಸ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ, ಅಥವಾ ಎಗ್ ನ ಕ್ವಾಲಿಟಿ ಹೆಚ್ಚಾಗೋದಕ್ಕೆ ಟ್ರೀಟ್ಮೆಂಟ್ ಗಳನ್ನೋದು ಕೊಡ್ತಾ ಇರ್ತೀವಿ. ಸೊ ಆ ತರ ಮೆಡಿಸಿನ್ಸ್ ಗಳನ್ನೋದು ನೀವು ಉಪಯೋಗಿಸ್ತಾ ಹೋದ್ರೆ ನ್ಯಾಚುರಲ್ ಟ್ರೀಟ್ಮೆಂಟ್ ನ ಮುಖಾಂತರ ಸೊ ನಿಮ್ಗೆ PCOD ಪ್ರಾಬ್ಲಮ್ ಅನ್ನ ಕ್ಯೂರ್ ಮಾಡೋದಕ್ಕೂ ಹೆಲ್ಪ್ ಮಾಡಬಹುದು. ಅದರ ಜೊತೆಗೆ PCOD ಪ್ರಾಬ್ಲಮ್ ಕ್ಲಿಯರ್ ಆದ್ಮೇಲೆ ಬಂಜೆತನ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಕೊಡೋದಕ್ಕೂ ಹೆಲ್ಪ್ ಮಾಡಬಹುದು. ಬಟ್ ಒಂದು ಸಲ ನಿಮ್ಗೆ PCOD ಬಂಜೆತನ ಸಮಸ್ಯೆ ಕಾಣ್ತಾ ಇದೆ ಅಂದ್ರೆ ಬರೀ ಮೆಡಿಸಿನ್ಸ್ ಅಂತ ಅಷ್ಟೇ ಅಲ್ಲ, ನಾವು ಕೊಡುವಂತ ಟ್ರೀಟ್ಮೆಂಟ್ ನ ಜೊತೆಗೆ ನೀವು ಕೂಡ ನಿಮ್ಮ ಸೆಲ್ಫ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಕೊಡುವಂತ ಟ್ರೀಟ್ಮೆಂಟ್ ನ ಜೊತೆಗೆ ಸ್ವಲ್ಪ ಸ್ಟ್ರೆಸ್ ಫ್ಯಾಕ್ಟರ್ ಏನಾದ್ರೂ ಇದ್ರೆ ಅದನ್ನ ಆದಷ್ಟು ಕಡಿಮೆ ಮಾಡಿ, ಟೆನ್ಷನ್ ಮಾಡ್ಕೊಳ್ಳುವಂತದ್ದು ಕಡಿಮೆ ಮಾಡಿ, ಸೊ ದೈಹಿಕವಾಗಿ ಆಕ್ಟಿವಿಟೀಸ್ ಅನ್ನೋದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತ ಬನ್ನಿ. ರೆಗ್ಯುಲರ್ ಆಗಿ ಯೋಗಾಸನ ಮಾಡುವುದಾಗ್ಲಿ
ಅಥವಾ ವಾಕ್ ಮಾಡೋದಾಗ್ಲಿ, ಹೆಲ್ದಿ ಫುಡ್ ಅನ್ನೋದು ತೆಗೆದುಕೊಳ್ಳುವಂತದ್ದಾಗ್ಲಿ, ಪೌಷ್ಟಿಕಾಹಾರ ಸೇವನೆ ಆಗ್ಲಿ, ಅದನ್ನೆಲ್ಲ ಕೂಡ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ ಅಮ್ಮ. ಎಷ್ಟೋ ಜನರಿಗೆ PCOD ಪ್ರಾಬ್ಲಮ್ ಇರೋರಿಗೆ ಅಂತ ಅಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಟ್ಯೂಬಲ್ ಬ್ಲಾಕೇಜ್ ಇರೋರಿಗೂ ಕೂಡ ನಾವು ನಮ್ಮ ವೈದ್ಯಶಾಲಾ ಕ್ಲಿನಿಕ್ ಅಲ್ಲಿ ಮೆಡಿಸಿನ್ಸ್ ಅನ್ನೋದು ಕೊಟ್ಟು ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಮಾಡಿದೀವಿ. ಸೊ ಈ PCOD ಕೂಡ ನಾವು ಖಂಡಿತ ಇದರಿಂದ ನಿಮ್ಗೆ ಆಚೆ ಬರೋದಕ್ಕೆ ಅಥವಾ ಕ್ಲಿಯರ್ ಆಗೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮ ಬಂಜೆತನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕೂ ಹೆಲ್ಪ್ ಮಾಡೋಣ. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಸ್ವಪ್ನಾಲಿ ಅವರೇ, ಈ PCOD ಈ ಸಮಸ್ಯೆಗೂ ಬಂಜೆತನಕ್ಕೂ ಇರುವಂತಹ ಸಂಬಂಧ ಏನು? ಇದು ಒಂದು ಪ್ರಶ್ನೆ. ಇನ್ನೂ ಒಂದು ಪ್ರಶ್ನೆನ ಕೇಳ್ತೀನಿ. ಅನೇಕ ವರ್ಷಗಳ ಹಿಂದೆ, ಈಗ 13-14 ವರ್ಷಕ್ಕೆ ಹೆಣ್ಣು ಮಕ್ಕಳು ಋತುಮತಿಯರಾಗುವಂಥದ್ದು ಅದು ಸಹಜವಾದಂತಹ ಕ್ರಿಯೆ ಆಗಿತ್ತು. ಆದ್ರೆ ಈಗ ರೋಗಗಳು ಸ್ವಲ್ಪ ಬೇಗ ಬರೋ ತರ ಹೆಣ್ಮಕ್ಳು 8 ವರ್ಷ, 9 ವರ್ಷ, 10 ವರ್ಷ ಪುಟ್ಟ ಮಕ್ಕಳು ಇನ್ನು ಅವರೆಲ್ಲ ಋತುಮತಿಯರಾಗ್ತಾ ಇದ್ದಾರೆ. ಇದಕ್ಕೂ ಈ PCODಗೂ ಥೈರಾಯ್ಡ್ ಸಮಸ್ಯೆಗೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಖಂಡಿತ. ಈಗ ಮೊದಲನೇದಾಗಿ PCOD ಬಂದ್ರೆ ಯಾಕೆ ಬಂಜೆತನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಹಲವಾರು ಪೇಷಂಟ್ಸ್ ಗಳನ್ನ ನಾವು ನೋಡ್ತೀವಿ, ಅವರು ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಅನ್ನು ಮಾಡಿಸ್ಕೊಂಡು ಬಂದಿರ್ತಾರೆ. ಎಲ್ಲಾ ತರದ ಇನ್ವೆಸ್ಟಿಗೇಷನ್ಸ್ ಅನ್ನ ನಾವು ನೋಡಿದಾಗ ಮೋರ್ ದೆನ್ 60% ಜನರಲ್ಲಿ PCOD ಒಂದು ಮೇಜರ್ ಪ್ರಾಬ್ಲಮ್ ಇರುತ್ತೆ. PCOD ಒಂದು ಕಾರಣದಿಂದಾನೇ ಅವರಿಗೆ ಬಂಜೆತನಕ್ಕೆ ಕಾರಣ ಆಗ್ತಾ ಇದೆ ಅಂತಾನೆ ಹೇಳ್ತಾ ಬರ್ಬೋದು. ಯಾಕಂದ್ರೆ ಈಗ PCOD ಅಂದ್ರೆ ನಾನು ಹೇಳಿದೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್. ಒಂದು ಸಲ ಈ ನೀರಿನ ಗುಳ್ಳೆಗಳು ಉತ್ಪತ್ತಿ ಆದ ತಕ್ಷಣ ಹೆಣ್ಮಕ್ಳರಿಗೆ ಫಸ್ಟ್ ಎಫೆಕ್ಟ್ ಆಗುವಂತದ್ದು ಸೈಕಲ್ಸ್ ಮೇಲೆ, ಪೀರಿಯಡ್ಸ್ ಮೇಲೆ. ಸೊ ನಾರ್ಮಲ್ ಆಗಿ 28ರಿಂದ 30 ದಿವಸಕ್ಕೆ ಕರೆಕ್ಟ್ ಆಗಿ ಆದಾಗ್ಲೇನೆ ಓವ್ಯುಲೇಷನ್ ಪ್ರೊಸೀಜರ್ ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ. ಅದರ ಬದಲಾಗಿ 3 ತಿಂಗಳಿಗೆ ಒಂದು ಸಲ ಆಗೋದು, 6 ತಿಂಗಳಿಗೆ ಒಂದ್ ಸಲ ಆಗೋದು, ಅದು ಕೂಡ ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಮಾತ್ರ ಆಗೋದು. ಸೊ ಆ ತರ ಆಗೋದ್ರಿಂದ 28ರಿಂದ 30 ದಿವಸ ಬಿಟ್ಟು 3 ತಿಂಗಳು, 6 ತಿಂಗಳು, 1 ವರ್ಷ ಆ ತರ ಆದ್ರೆ ಖಂಡಿತ ಅಲ್ಲಿ ಓವ್ಯುಲೇಷನ್ ಆಗೋದಿಲ್ಲ. ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಪ್ರಾಪರ್ ಟೈಮ್ ಅಲ್ಲಿ ಎಗ್ ರಿಲೀಸ್ ಆಗೋದಿಲ್ಲ. ಸೊ ಕ್ವಾಲಿಟಿ ಆಫ್ ದಿ ಎಗ್ಗೆ ಸಿಗ್ಲಿಲ್ಲ ಅಥವಾ ರಪ್ಚರ್ ಆಗಿಲ್ಲ ಅಂದ್ರೆ ನೀವು ಎಷ್ಟೇ ಟ್ರೀಟ್ಮೆಂಟ್ ತೆಗೆದುಕೊಂಡ್ರು ಕೂಡ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ PCOD ಬಂದ್ಮೇಲೆ ಖಂಡಿತ ಇದು ಬಂಜೆತನಕ್ಕೆ ಕಾರಣ ಆಗುತ್ತೆ ಅಂತಾನೆ ಹೇಳ್ತಾ ಬರ್ಬೋದು. ಅಂಡ್ ಎರಡನೇದಾಗಿ ಈಗ ಎಲ್ಲಾ ಕಾಯಿಲೆಗಳು ಈಗ ಮೆಚುರೇಷನ್ ಫಸ್ಟ್ ಸ್ಟಾರ್ಟಿಂಗ್ ಬೇಗ ಏಜ್ ಅಲ್ಲಿನೇ ಆಗುವಂತದ್ದು ಅಂತ ಅಷ್ಟೇ ಅಲ್ಲ, ಮೆನಾರ್ಕೆ ಬೇಗ ಆಗುವಂತದ್ದು ಅಂತ ಅಷ್ಟೇ ಅಲ್ಲ, ಎಲ್ಲಾ ತರದ ಹಾರ್ಮೋನ್ಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನೋದು ನಾನು ಹೇಳ್ದೆ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಈಗ ಜಾಸ್ತಿ ಪ್ರಮಾಣದಲ್ಲಿನೇ ನಾವು ನೋಡ್ತಾ ಇದ್ದೀವಿ. ಮಕ್ಕಳರಲ್ಲೂ ಅಡಲ್ಟ್ಸ್ ಅಲ್ಲೂ ಕೂಡ ಬೇಗನೆ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಬಿಕಾಸ್ ಆಫ್ ನಮ್ಮ ಜೀವನ ಶೈಲಿ ಎಲ್ಲದಕ್ಕೂ ಒಂದು ಪ್ರಮುಖ ಕಾರಣ ಆಗುತ್ತೆ. ಎರಡನೇದಾಗಿ ನಾವು ದಿನನಿತ್ಯ ಉಪಯೋಗಿಸ್ತಾ ಇರುವಂತ ಆಹಾರದ ಪದ್ಧತಿ ಅಂತ ಹೇಳ್ಬಹುದು, ವರ್ಕ್ ಪ್ರೆಷರ್ ಅಂತ ಹೇಳ್ಬಹುದು, ಸ್ಟ್ರೆಸ್ ಅಂತ ಹೇಳ್ಬಹುದು, ಕ್ವಾಲಿಟಿ ಆಫ್ ಫುಡ್ ನಮಗೆ ಯಾವ ಒಂದು ತರ ಮೊದಲು ಸಿಗ್ತಾ ಇತ್ತು ಆ ತರ ಫುಡ್ ಇವಾಗ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು. ಇದೆಲ್ಲನೂ ಕೂಡ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಹೀಗಾಗಿ ಆ ಮ್ಯಾಚುರಿಟಿ ಅನ್ನೋದು ಮಕ್ಕಳರಲ್ಲಿ, ಹೆಣ್ಮಕ್ಳರಲ್ಲಿ ಬೇಗನೆ ಕಾಣಿಸ್ಕೊಳ್ತಾ ಇದೆ ಅಂತಾನೂ ಕೂಡ ಖಂಡಿತ ಹೇಳ್ತಾ ಬರ್ಬೋದು. ಡಾಕ್ಟರ್ ಸ್ವಪ್ನಾಲಿ ಅವರೇ, ಈ ಕಾರ್ಯಕ್ರಮದಲ್ಲಿ PCOD ಮತ್ತು ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿವರಣೆಯನ್ನ ನೀಡಿದಂತಹ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯದ ವಿಷಯದ ಜೊತೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಎಕ್ಸ್ಕ್ಯೂಸ್ ಮೀ, ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HD RF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9115691156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H ವಿಭಿನ್ನ ವ್ಯೂ. ಉದ್ಯಾನ ನಗರಿ ಬೆಂಗಳೂರಿನ ಸಮೀಪದಲ್ಲಿದೆ ಈ ಅಚ್ಚ ಹಸಿರಿನ ಸ್ವರ್ಗ. ಎಲ್ಲೆಲ್ಲೂ ಪ್ರಕೃತಿಯ ಹಸಿರಿನ ನೋಟ. ಇಲ್ಲಿದೆ ಒಂದು ಅವಕಾಶ, ಪ್ರಕೃತಿಯ ಮಡಿಲಲ್ಲಿ ನಿಮ್ಮದೇ ಆದ ಒಂದು ಫಾರ್ಮ್ ಹೌಸ್ ನಿರ್ಮಿಸಿಕೊಳ್ಳಲು. ಆಡಲು ಆಟ, ವ್ಯವಸಾಯಕ್ಕೆ ತೋಟ, ಪ್ರಾಣಿ ಪಕ್ಷಿಗಳ ಜೊತೆ ಜೀವನ ಸುತ್ತಲೂ ಹಸಿರಿನ ಆರ್ಭಟ. ಹಸಿರೇ ಉಸಿರಾದ ಹಸಿರು ವ್ಯಾಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ರಿಜಿಸ್ಟ್ರೇಷನ್ಗಾಗಿ ಸಂಪರ್ಕಿಸಿ 9019159944. ಕಷ್ಟದಲ್ಲಿ ಇದ್ದರೂ ನಿಮ್ಮ ಚಿನ್ನಕ್ಕೆ ನೀವೇ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. ಅಭಯ ಗೋಲ್ಡ್ ಬಯರ್ಸ್.
8861 600 ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ.